ಬರಕ್ಕೆ ಶುರು ಆಗಿದೆ ಈಗ ನೋಡಿ. ಬಿಸಿಬೇಳೆ ಬಾತ್ ಹೇಗಿದೆ ಅಂತ ಹೇಳಿ. ವಾವ್, ಕಲರ್ ನೋಡಿ, ಹಾಗೆ ಥಿಕ್ನೆಸ್ ನೋಡಿ. ಇದು ಬಿಗ್ ಬಾಸ್ಕೆಟಲ್ಲಿ ಆ್ಯಕ್ಚುಲಿ ನೆನ್ನೆನೂ ಬುಕ್ ಮಾಡಿದ್ವಿ ಐಸ್ ಕ್ರೀಮು ಹಾಗೆ ತರಕಾರಿ ಎಲ್ಲ. ಡೈಲಿ ಏನಂದರೆ ನಾವಿರೋ ಲೊಕೇಶನ್ ಹತ್ರ, ಬಟ್ ಬೇರೆ ಲೊಕೇಶನಲ್ಲಿ ಹೇಗೆ ಗೊತ್ತಿಲ್ಲ. ನಮ್ಮ ಲೊಕೇಶನಲ್ಲಿ ಏನಾಗುತ್ತೆ ಅಂದರೆ 10 ರುಪೀಸ್ಗಿರುತ್ತೆ ಏನೋ ಹೇಳೋದು ತರಕಾರಿಗಳು. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ. ಬಿಸಿಬೇಳೆ ಬಾತ್ ಹಾಗೆ ಖಾರ ಬೂಂದಿ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ಅಕ್ಕಿ ನೋಡ್ಬೋದು, ಅಕ್ಕಿ ನಾನಿದು 1 ಗ್ಲಾಸ್ ಅಕ್ಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1/4 ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ಫಸ್ಟೇ ಚೆನ್ನಾಗೆ ನೆನೆಸ್ಕೊಂಡ್ಬಿಟ್ಟಿದ್ದೀನಿ. ಒಂದು 15 ನಿಮಿಷ ನೀರು ಹಾಕಿ ಇಟ್ಬಿಟ್ಟಿದ್ದೆ ತೊಗರಿಬೇಳೆಗೆ. ಯಾಕಂದರೆ ಒಂದೇ ಸಮ ಚೆನ್ನಾಗಿ ಬೆಂದು ಹೋಗುತ್ತೆ ಅಕ್ಕಿ ಜೊತೆನಲ್ಲಿ ತೊಗರಿಬೇಳೆ. ಹಾಗಾಗಿ ತೊಗರಿಬೇಳೆನ ಒಂದು 15 ನಿಮಿಷ ಮುಂಚೆನೇ ನೆನೆಸಿಟ್ಕೊಳ್ಳಿ. ನೋಡ್ಬೋದು ತೊಗರಿಬೇಳೆ ಇಲ್ಲಿ ಬಂದಿದೆ ನೋಡಿ. ತೊಗರಿಬೇಳೆ 15 ನಿಮಿಷ ತನಕ ಚೆನ್ನಾಗಿ ನೆನೆಸ್ಬಿಟ್ಟೆ. ಈಗ ನೀರೆಲ್ಲ ತೆಗೆದಾಗಿದೆ. ಹಾಗೆ ಕಡಲೆ ಬೀಜ, ಇದೊಂದು ಬಟ್ಲಲ್ಲಿ ಕಡಲೆ ಬೀಜನೂ ಅಷ್ಟೇ 15 ನಿಮಿಷ ನೆನೆಸ್ಕೊಂಬಿಡಿ. ಬಿಸಿಬೇಳೆ ಬಾತ್ಗೆ ಈ ರೀತಿ ನೆನೆಸಿದ ಕಡಲೆ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತು. ಈಗ ಬೇಳೆನ ಹಾಕೊಂಬಿಡೋಣ ಕುಕ್ಕರಿಗೆ. ತೊಗರಿಬೇಳೆ ಹಾಕ್ತಿರೋದು ನಾನು ಹೇಳ್ದಂಗೆ 1 ಗ್ಲಾಸ್ ನೀವು ಯಾವ ಅಳತೆ ಅಂದರೆ ಯಾವ ಗ್ಲಾಸ್ನಲ್ಲಿ ನೀವು ಅಕ್ಕಿನ ಎತ್ಕೊಂತಿರೋ ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸ್ ಆಗೋ ಅಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸರಿ ಪ್ರಮಾಣಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆಗ ನಮಗೆ ಬಿಸಿಬೇಳೆ ಬಾತ್ ಟೇಸ್ಟ್ ಆಗಲಿ, ಆ ಥಿಕ್ನೆಸ್ ಬರುತ್ತಲ್ಲ, ಬೇಳೆ ಚೆನ್ನಾಗಿ ಬೆಂದಾಗ ಆ ಥಿಕ್ನೆಸ್ ಇರುತ್ತಲ್ಲ, ಬೇಳೆ ಅನ್ನ ಸೇರಿದಾಗ ಆ ರುಚಿ ಸಿಗುತ್ತೆ ನಮಗೆ. ತರಕಾರಿಗೆ ನೋಡ್ಬೋದು, ಈರುಳ್ಳಿ ಎತ್ಕೊಂಡಿದ್ದೀವಿ, ಟೊಮೆಟೊ, ಈಗ ಅಕ್ಕಿನೂ ಹಾಕ್ಕೊತಿದ್ದಾರೆ. ಅಕ್ಕಿನೂ ಚೆನ್ನಾಗಿ ತೊಳೆದು ಹಾಕ್ಕೊಡಿ. ನಾನೇನು ಮಾಡ್ತೀನಿ ಈಗ ಒಂದೇ ಸಮ ಕುಕ್ಕರ್ನಲ್ಲಿ ತರಕಾರಿ, ಹಾಗೆ ಇದು ಚಿಕ್ಕ ಕುಕ್ಕರ್ ಅಲ್ಲ, ತರಕಾರಿ ಬೇಳೆ ಎಲ್ಲ ಒಂದರಲ್ಲೇ ನಾನು ಬೇಯಿಸೋದಿಲ್ಲ. ಈಗ ಬರೀ ಅಕ್ಕಿ, ಬೇಳೆ, ಹಾಗೆ ಒಂದು 2 ಈರುಳ್ಳಿ, 2 ಟೊಮೆಟೊ ಈ ಒಂದು ಕುಕ್ಕರ್ನಲ್ಲಿ ಹಾಕಿ ಒಂದು 2 ಕೂಗು ಕೂಗಿಸ್ಕೊಂಬಿಡೋಣ. 2 ಕೂಗಿಗೆ ಚೆನ್ನಾಗಿ ಇದು ಮೆತ್ತಗಾಗುತ್ತೆ ಅನ್ನ. ಉದ್ರುದ್ರಾಗಿರಬಾರ್ದು, ಅನ್ನ ಮೆತ್ತಗಿರಬೇಕು. ಆಗ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ. ಓಕೆನಾ? ಈಗ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಬಿಡೋಣ. ನಾನು ಹೇಳ್ದಂಗೆ 2 ಈರುಳ್ಳಿ, 2 ಟೊಮೆಟೊ. ತರಕಾರಿಗಳು ನೋಡ್ಬೋದು, ನಾನು ಎತ್ತಿಟ್ಕೊಂಡಿರೋಂಥ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಓಕೆನಾ, ಹಾಗೆ ಬಟಾಣಿ. ಬೇಕಿದ್ದರೆ ಇದಕ್ಕೆ ನೀವು ನೂಕೋಲು, ಹಾಗೆ ಒಂದು ಸ್ವಲ್ಪ ಇದು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಕ್ಯಾಪ್ಸಿಕಮು, ಅದನ್ನು ನೀವು ಹಾಕೋಬೋದು. ಈಗ ನನಗೆ ನಮ್ಮ ಮನೆಯಲ್ಲಿ ಇದ್ದಿದ್ದ ತರಕಾರಿ ಇಷ್ಟು: ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಇದಿಷ್ಟನ್ನೇ ಹಾಕೊಂಡು ಮಾಡ್ತಿದ್ದರು ನಾನೀಗ. ಟೊಮೆಟೊನು ಕಟ್ ಮಾಡ್ಕೊಂಬಿಡೋಣ. 2 ಟೊಮೆಟೊ ಎತ್ಕೊಂಡಿರೋದು, 2 ಈರುಳ್ಳಿ, 2 ಟೊಮೆಟೊ. ಟೊಮೆಟೊ ಹಾಕಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಬೇಯಿಸೋದಕ್ಕೂ ಉಪ್ಪು ಹಾಕ್ತೀವಿ. ಇವಾಗ ಅನ್ನಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಉಪ್ಪು. ಓಕೆನಾ? ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಅನ್ನಕ್ಕೆ 2 ವಿಷಲ್ ಬಿಟ್ಬಿಡೋಣ, ಆಯಿತಾ? ನಾನು ಏನಕ್ಕೆ ಒಂದೇ ಸಮಯ 2ರಲ್ಲೂ ಇದು ಒಂದೇ ಕುಕ್ಕರ್ನಲ್ಲಿ ತರಕಾರಿ ಬೇಳೆ ಹಾಕಿಲ್ಲ ಅಂದರೆ ಅನ್ನ ಚೆನ್ನಾಗಿ ಬೇಯಬೇಕಂದ್ರೆ ಒಂದು 2ರಿಂದ 3 ವಿಷಲ್ ಬಿಡಬೇಕು. ಹಾಗೆ ತರಕಾರಿನೂ ಒಂದೇ ಸಮ ಹಾಕಿ 3 ವಿಷಲ್ ಬಿಟ್ಟರೆ ತರಕಾರಿ ನಮ್ಗೆ ಸಿಗೋದೇ ಇಲ್ಲ ಬಿಸಿಬೇಳೆ ಬಾತಲ್ಲಿ. ಫುಲ್ಲು ಬೆಂದೋಗಿ ಇದೇನೇನೋ ಹೇಳೋದು, ಗಂಜಿ ಥರ ಅದರೊಳಗಡೆ ಸೇರಿಕೊಂಡು ಕಾಣಿಸೋದೇ ಇಲ್ಲ. ಹಾಗಾಗಿ ತರಕಾರಿನ ನೀವು ಸಪ್ರೇಟಾಗಿ ಒಂದು ಕುಕ್ಕರ್ನಲ್ಲಿ 1 ವಿಷಲ್ ಬಿಟ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಓಕೆನಾ? ಉಪ್ಪು ಹಾಕಾಗಿದೆ ಅಲ್ಲ, ಈಗ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಂಬಿಡೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬಿಟ್ಬಿಡೋಣ. ಓಕೆನಾ? ಒಂದು ಕುಕ್ಕರ್ ಆ ಕಡೆ ಇಟ್ಟಾಗಿದೆ.
ಈಗ ಇನ್ನೊಂದು ಕುಕ್ಕರ್ನಲ್ಲಿ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಹಾಕೊಂಬಿಡೋಣ. ಓಕೆನಾ? ನೋಡಿ, ಎಲ್ಲ ತರಕಾರಿ ಒಂದು ಕುಕ್ಕರಿಗೆ ಹೋಗ್ತಿದೆ. ಈಗ ಹಾಗೆ ಈ ಕಡಲೆ ಬೀಜ ನಾವು ನೆನೆಸಿದ್ವಲ್ಲ, ಕಡಲೆ ಬೀಜ, ಇದನ್ನು ಇದೇ ಕುಕ್ಕರ್ ಒಳಗಡೆ ಹಾಕ್ಕೊಬಿಡೋಣ. ನೋಡ್ಬೋದು ಈ ತರಕಾರಿ ನೀರನ್ನ ನಾನು ಏನು ಮಾಡ್ತೀನಿ ಹೇಳಿ, ಈಗ ಗಿಡಕ್ಕೆ ಹೋಗಿ ಹಾಕ್ತೀನಿ. ಈಗ ಬೇಸಿಗೆಗಾಲ ಅಲ್ಲ, ನೀರನ್ನ ಸೇವ್ ಮಾಡಬೇಕು. ಹಾಗಾಗಿ ಈ ರೀತಿ ತರಕಾರಿ ತೊಳೆದಿದ್ದ ನೀರೆಲ್ಲ ನೀವೇನು ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳು ಇದ್ದರೆ, ಗಿಡನ ಬೆಳೆಸ್ತಿದ್ರೆ ಗಿಡಕ್ಕೆ ಹಾಕ್ಬಿಡಿ. ನೋಡಿ ನಮ್ಮದು ಮಿನಿ ಗಾರ್ಡನ್ ಹೇಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನೋಡಿದ್ರೆ ತರಕಾರಿ ಬೇಯಿಸೋಕ್ಕಿಟ್ವಲ್ಲ, ಇದರಲ್ಲಿ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾಯಿದ್ದೀವಿ. ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಈಗ ಏನಕ್ಕೆ ಇದರಲ್ಲಿ ನಾನು ತರಕಾರಿನಲ್ಲೇ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ದೀನಿ ಅಂದರೆ, ತರಕಾರಿ ಫ್ಲೇವರ್ ಆಗಲಿ, ತರಕಾರಿನಲ್ಲಿ ಖಾರ ಒಂದು ಸ್ವಲ್ಪ ಹಿಡಿತದೆ. ಬಿಸಿಬೇಳೆ ಬಾತ್ ಪೌಡ್ರಲ್ಲೇ ಖಾರ ಇರೋದ್ರಿಂದ ನಾನು ಎಕ್ಸ್ಟ್ರಾ ಖಾರ ಹಾಕೋದಿಲ್ಲ, ಖಾರ ಕಡಿಮೆ ಮನೆಯಲ್ಲಿ ತಿನ್ನೋದು, ಹಾಗಾಗಿ ಇದೇ ಖಾರ ಸಾಕು ಅಂದ್ಬಿಟ್ಟು. ಹಾಗೆ ನೀವು ಎಲ್ಲ ಅನ್ನ ಎಲ್ಲ ಆದಮೇಲೆ ನೀವೇನಾದರೂ ಈ ರೀತಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ರೆ ಒಂಥರ ಘಾಟ್ ಇರುತ್ತೆ. ಓಕೆನಾ? ಹಾಗಾಗಿ ಈ ರೀತಿ ತರಕಾರಿ ಬೇಯಿಸುವಾಗ ಅಥವಾ ಅನ್ನ ಬೇಯಿಸುವಾಗಲೇ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ನಮ್ಗೆ ಆ ಘಾಟ್ ಇರೋದಿಲ್ಲ. ಹಾಗಾಗಿ ನಾನು ಈ ಕುಕ್ಕರಿಗೇ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಬಿಟ್ಟೆ. ಓಕೆನಾ? ತರಕಾರಿ ಬೇಯಿಸುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬಿಟ್ಬಿಡೋಣ. ಇದು ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ. ಓಕೆನಾ? ಈಗ ಒಂದು ವಿಷಲ್ ಹಾಕ್ಬಿಡೋಣ. ಇವಾಗ 2 ಕುಕ್ಕರು ಸ್ಟವ್ ಮೇಲೆ ರೆಡಿ ಇದೆ. ಅಮ್ಮ, ಈ ಸ್ಟವ್ವೇ ಹಚ್ಚಲಿಲ್ಲ ನೀನು? ಹಚ್ಚಿದೆಯಾ? ಓಕೆ, ನನಗೆ ಕಾಣಿಸ್ತಾ ಇಲ್ವಾ ಅಂತ. ಓಕೆ 2 ಕುಕ್ಕರು ರೆಡಿ ಇದೆ. ಈಗ ಬೂಂದಿಗೆ ಹಿಟ್ಟು ಕಲಿಸ್ಕೊಂಬಿಡೋಣ. ಓಕೆನಾ? ಓಕೆ. ಈಗ ಇವರು ನಮ್ಮ ಸಾಹೇಬರು ಖಾರ ಬೂಂದಿ ಮಾಡಬೇಡ, ಲೇಟ್ ಆಗುತ್ತೆ, ಖಾರ ಬೂಂದಿನ ನಾನು ಅಂಗಡಿಯಿಂದನೇ ತರ್ತೀನಿ ಅಂತಿದ್ದಾರೆ. ಮಲ್ಕೊಂಡಿದ್ದ ಜಾಗದಲ್ಲೇ ಹೇಳ್ತಾ ಇದ್ದಾರೆ. ಓಕೆ, ಖಾರ ಬೂಂದಿ ಕ್ಯಾನ್ಸಲ್. ಈಗ ಅಂಗಡಿಯಿಂದ ತರ್ತಾರಂತೆ ಖಾರ ಬೂಂದಿನ. ಆ್ಯಕ್ಚುಲಿ ಇವತ್ತು ಡಿಮಾರ್ಟಿಗೆ ಹೋಗಬೇಕು. ಡಿಮಾರ್ಟಿಗೆ ಹೋಗಿ ಒಂದು ಸ್ವಲ್ಪ ರೇಷನ್ ಎಲ್ಲ ತರೋದಿದೆ. ಹಾಗೆ ಒಂದು ಸ್ವಲ್ಪ ಇವತ್ತು ಸಂಡೇ ಅಲ್ವಾ, ಮನೆ ಕ್ಲೀನು. ತಿಂಗಳಿಗೆ 2 ಸತಿ ಹೋಗ್ತಾ ಇದ್ದೀವಿ ಡಿಮಾರ್ಟಿಗೆ. ಹಾಂ, ತಿಂಗಳಿಗೆ 2 ಸತಿ ಹೋಗೋ ಥರ ಆಗಿದೆ ಡಿಮಾರ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಬಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಪಾಪು ಮಲಗಿದ್ದಾನೆ. ದೊಡ್ಡ ಪಾಪು ಮಲ್ಕೊಂಡು ಮೊಬೈಲ್ ನೋಡ್ತಾ ಇತ್ತ ಇಲ್ಲಿ ನೋಡಿ. ಆ್ಯಕ್ಚುಲಿ ನೋಡ್ಬೋದು, ಇದು ಬಿಗ್ ಬಾಸ್ಕೆಟಲ್ಲೇ ಬೂಂದಿ ಬುಕ್ ಮಾಡಿಬಿಟ್ಟಿದ್ದೆ. ತಾನ್ಯಾ ಮತ್ತು ಅವ್ರ ಡ್ಯಾಡಿ ಹೋಗಿದ್ದಾರೆ ತರಕ್ಕೆ. ಬಿಸಿಲು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ನಾನು ತೋರಿಸ್ತೀನಿ ಆ ಆಫರ್ ಏನಿತ್ತು, ಲೈಕ್ ಎಷ್ಟಾಯಿತು, ಏನೇನು ಬುಕ್ ಮಾಡಿದೆ ಅಂತ ಹೇಳಿ. ಓಕೆನಾ? ಇರಿ, ಅಪ್ಪ ಮಗಳು ತರ್ತಾ ಇದ್ದಾರೆ ನೋಡಿ. ಸೊ ಬಿಗ್ ಬಾಸ್ಕೆಟಲ್ಲಿ ಆ್ಯಕ್ಚುಲಿ ನೆನ್ನೆನೂ ಬುಕ್ ಮಾಡಿದ್ವಿ, ಐಸ್ ಕ್ರೀಮು ಹಾಗೆ ತರಕಾರಿ ಎಲ್ಲ. ಡೈಲಿ ಏನಂದರೆ ನಾವಿರೋ ಲೊಕೇಶನ್ ಹತ್ರ, ಬಟ್ ಬೇರೆ ಲೊಕೇಶನಲ್ಲಿ ಹೇಗೆ ಗೊತ್ತಿಲ್ಲ. ನಮ್ಮ ಲೊಕೇಶನಲ್ಲಿ ಏನಾಗುತ್ತೆ ಅಂದರೆ 10 ರುಪೀಸ್ಗಿರುತ್ತೆ ಏನೋ ಹೇಳೋದು ತರಕಾರಿಗಳು. ಹೂಕೋಸಾಗಲಿ, ಎಳೆಕೋಸಾಗಲಿ ಅದೆಲ್ಲ. ಅದು ಹಾಗೆ ಕ್ಯಾರೆಟು 1/4 kg 5 ರೂಪಾಯಿ ಇರುತ್ತೆ. ಅಂಥದ್ದು ನಾವು 100 ರುಪೀಸಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ, ಬಟ್ ಒಂದೇ ಸೆಲೆಕ್ಟ್ ಮಾಡೋಕ್ಕಾಗೋದು. 100 ರುಪೀಸ್ಗೆ ಮಿನಿಮಮ್ 100 ರುಪೀಸ್ ಆಗಬೇಕು ಫ್ರೀ ಡೆಲಿವರಿಗೆ. ಸೊ ನಾನು ಹೇಗಿದ್ರು ಈಗ ಬೂಂದಿ ಮಾಡಿದ್ನಲ್ಲ, ತಾನೇ ಇದು ಓಪನ್ ಮಾಡು, ಏನೇನಿದೆ ತೋರಿಸೋಣ. ಬೂಂದಿ ಮಾಡಿದ್ವಲ್ಲ,
ಹಾಗೆ ಬೂಂದಿ ಜೊತೆ ಇನ್ನು 10 ರುಪೀಸ್ ಐಟಮ್ಸ್ನು ನಾನು ಮಾಡಿದ್ದೆ. ಇದು ಇಷ್ಟಕ್ಕೆ ನನಗೆ 204 ರೂಪಾಯಿ ಆಯಿತು. 204. ಮತ್ತು ತೋರಿಸ್ಮಾ, ನಮ್ಮ ತಾನಿಯಾಗೆ ತೋರಿಸು ಅಂದರೆ ಆಗಲಿಲ್ಲ. ಬೂಂದಿ ಇದು ಬೂಂದಿ 75 ರುಪೀಸು, 75 ರೂಪಾಯಿ. ಇದೆರಡು 150 ರೂಪಾಯಿ. ಹಾಗೆ ಬೆಂಡೆಕಾಯಿ, ಇದು ಲೇಡೀಸ್ ಫಿಂಗರ್, ಅದು ಓಕೆ 5 ರೂಪಾಯಿ, ಅದು 1/4 kg. ಆಮೇಲೆ ಇದು ಅರ್ಧ kg 10 ರೂಪಾಯಿ ಬೆಂಡೆಕಾಯಿ. ಹೂಕೋಸು ಅಲ್ಲ, ಇದು ಎಳೆಕೋಸು, ಕ್ಯಾಬೇಜ್ 10 ರೂಪಾಯಿ. ಇದು ಹೂಕೋಸು 10 ರೂಪಾಯಿ. ಹಾಂ, ಇದು 5 ರೂಪಾಯಿ ಕ್ಯಾರೆಟು. ಇದು 10 ರೂಪಾಯಿ. ಇಷ್ಟೇನ ಬಂದಿದ್ದು? ಇಷ್ಟಕ್ಕೆ 200 ರೂಪಾಯಿ. ಓಕೆ, ಈಗ ಒಗ್ಗರಣೆ ಹಾಕ್ಬಿಡೋಣ. ಕುಕ್ಕರ್ ವಿಷಲೆಲ್ಲ ಹೋಗಿದೆ. ಓಕೆನಾ ಅಮ್ಮ? ಬಾಮ, ಹೊಟ್ಟೆನೂ ಹಶ್ವಾಗ್ಬಿಟ್ಟಿದೆ. ಟೈಮ್ ನೋಡ್ಬೋದು. ಆಯಿತು 9:45 ಆಯಿತು. ಇನ್ನೇನು 10 ಗಂಟೆ ಆಗೋಕ್ಕೆ ಶುರು ಆಯಿತು. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಎಲ್ಲ ಲೇಟೆ. ಓಕೆ, ಬಾಣಲೆ ಇಟ್ಟಾಯಿತು. ಕುಕ್ಕರ್ ಓಪನ್ ಮಾಡ್ತಿದ್ದಾರೆ. ನೋಡಿ, ಅನ್ನ ಚೆನ್ನಾಗಿ ಮೆತ್ತಗಾಗಿದೆ. ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ನೋಡಿ, ಬೇಳೆ ಎಲ್ಲ ನುಣ್ಣಗಾಗಿದೆ ಅಲ್ಲ. ನೀರು ಅಷ್ಟೇ, ನೀವು ಒಂದು ಸ್ವಲ್ಪ ಜಾಸ್ತಿನೇ ಇಡಬೇಕು. ಮಾಮೂಲಿ ನೀವು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಆದ್ರೆ ಇದಕ್ಕೆ 1 ಗ್ಲಾಸ್ ಎಕ್ಸ್ಟ್ರಾನೇ ಇಡಬೇಕು ನೀರು. ಇದು ತರಕಾರಿ. ತರಕಾರಿನೂ ಚೆನ್ನಾಗಿ ಬೆಂದಿದೆ. ಒಗ್ಗರಣೆ ಹಾಕ್ಕೊಂಬಿಡೋಣ. ಮೊದಲಿಗೆ ಎಣ್ಣೆ. ಓಕೆ, ಈಗ ಎಣ್ಣೆ ಹಾಕ್ಕೊಂಬಿಡೋಣ ಬಾಣಲೆಗೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಸಿಂಪಲ್ ಒಗ್ಗರಣೆ, ಜಾಸ್ತಿ ಏನಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 4 ಮೆಣಸಿನ್ಕಾಯಿ ಹಾಕ್ಬಿಡಿ. ಹಾಗೆ ಇವತ್ತು ಡಿ-ಮಾರ್ಟ್ಗೆ ಹೋಗ್ತಾ ಇರೋ ಕಾರಣ ಏನು ಗೊತ್ತಾ, ಎಣ್ಣೆ ಆಲ್ರೆಡಿ ಇದೆ. ಎಣ್ಣೆ ಕ್ಯಾನು ರೇಟ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ. ಸೊ ಹಾಗಾಗಿ 1-2 ಕ್ಯಾನ್ ತಂದು ಸ್ಟೋರ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಡಿ-ಮಾರ್ಟ್ಗೆ ಹೋಗ್ತಾ ಇರೋದು. ಹಾಗೆ ಗ್ಯಾಸ್ ಸಿಲಿಂಡ್ರ್ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಹೋದ ತಿಂಗಳಿಗೂ ಈ ತಿಂಗಳಿಗೂ ಕಂಪೇರ್ ಮಾಡಿದ್ರೆ 800 ರೂಪಾಯಿ ಹೋದ ತಿಂಗಳಿತ್ತು. ಈ ತಿಂಗಳು 900 ರೂಪಾಯಿ ಆಗಿಬಿಟ್ಟಿದೆ. 915 ರೂಪಾಯಿ ಏನೋ ಸಿಲಿಂಡರು ಈಗ. ಸೊ ಫುಲ್ ಡಿಮ್ಯಾಂಡ್ ಆಗ್ತಿದೆ ಎಲ್ಲ. ನಿಮಗೂ ಗೊತ್ತಿದೆ ಏನಕ್ಕೆ ಡಿಮ್ಯಾಂಡ್ ಆಗ್ತಿದೆ ಅಂತ ಹೇಳಿ. ಹಾಗೆ ಒಗ್ಗರಣೆ ಆಯಿತು. ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಅಂಥ ಅನ್ನ, ತರಕಾರಿ ಎಲ್ಲ ಹಾಕ್ಕೊಳ್ಳೋಣ. ಈಗ ಏನು ಗೊತ್ತಾ, ಒಗ್ಗರಣೆಗೆ ಮುಂಚೆ ಅನ್ನನ ಒಂದು ಸ್ವಲ್ಪ ಮಗುಗೆ ಎತ್ತಿಡ್ತಾ ಇದ್ದೀವಿ. ತಂಗಿ ಮಗುಗೆ, ಅವಳಿಗೆ ಖಾರ ಆಗಲ್ಲಲ್ಲ, ಅನ್ನ ಬೇಳೆ ಅವಳಿಗೆ ಹಾಗೆ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಬಿಡೋದು. ಮಕ್ಕಳು ಬೇಕಾದರೆ ಹಾಗೆ ತಿನ್ಬೋದು, ಸಪ್ಪೆ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಓಕೆ, ಈಗ ಉರಿ ಕಮ್ಮಿ ಮಾಡಿ ಅನ್ನ ಹಾಕ್ಕೊಂಬಿಡೋಣ. ಅನ್ನ ಒಂದು ಸ್ವಲ್ಪ ಹಾಕಿಬಿಟ್ಟು ನೋಡಿ ಪೂರ್ತಿ ಹಾಕ್ಕೊಂಬಿಡೋಣ. ಇದೆ ಹಾಗೆ ಈಗ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ತರಕಾರಿನೂ ಅದರಲ್ಲಿ ಹಾಕ್ಕೊಂಬಿಡೋಣ ಒಗ್ಗರಣೆನಲ್ಲಿ. ತರಕಾರಿನೂ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದಾರಮ್ಮ. ಜೋಸ್ಲಿನ್ಗೆ ಬೇಕಿದ್ದರೆ ತರಕಾರಿನೂ ಅದರಲ್ಲಿ ಹಾಕಿ ತಿನ್ನಿಸ್ಲಿ ಅಂತ.
ಬಾಣಲೆಗೆ ತರಕಾರಿನೂ ಹೋಯ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ. ನೋಡ್ಬೋದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಹಾಕಿದ್ದೀವಿ. ಆ್ಯಕ್ಚುಲಿ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಚೆನ್ನಾಗಿರುತ್ತೆ. ಹುಳಿ ಖಾರ ಹಾಗೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಒಂದು ಹುಣಸೆ ಹಣ್ಣು ಹಾಕಿದ್ಮೇಲೆ 1 ಸ್ಪೂನ್ ಆಗೋಷ್ಟು ಬೆಲ್ಲನೂ ಹಾಕ್ಕೊಳ್ಳಿ. ನೋಡ್ಬೋದು ಬಿಸಿಬೇಳೆ ಬಾತು ಫುಲ್ ಎಲ್ಲ ಹಾಕ್ಕೊಂಡಾಗಿದೆ. ಇವಾಗ ನೀರು ಹಾಕ್ಕೊತಿದ್ದಾರೆ. ಒಂದು ಸ್ವಲ್ಪ ನೀರಾಗಿರ್ಬೇಕಲ್ಲ ಬಿಸಿಬೇಳೆ ಬಾತು, ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಹಾಕ್ಬಿಟ್ಟು 1-2 ಕುದಿ ಬಂದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದಾರಮ್ಮ. ಬಿಸಿಬೇಳೆ ಬಾತ್ ಪೌಡ್ರ್ ನಾವು ಮೊದಲೇ ಹಾಕಿರ್ತೀವಿ, ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇಲ್ಲ ಅಂದರೆ ಅದಷ್ಟೇ ಸಾಕು ಅಂದರೆ ಸಾಕು. ನಾನು ಯೂಸ್ ಮಾಡಿರೋ ಅಂಥ ಪೌಡರ್ ಬಂದು ಇದು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಬೆಲ್ಲ ಪೌಡ್ರ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಗುಂಡು ಬೆಲ್ಲನೇ ಇರುತ್ತಲ್ಲ ಅದನ್ನೇ ನೀವು ಒಂದು ಚಿಕ್ಕ ಪೀಸ್ ಹಾಕ್ಕೋಬೋದು. ಇದು 1 ಸ್ಪೂನ್ ಆಗುವಷ್ಟು ಇದು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ಬೋದು ಕುದಿನೂ ಬರೋಕ್ಕೆ ಶುರು ಆಗಿದೆ ಈಗ. ನೋಡಿ ಬಿಸಿಬೇಳೆ ಬಾತ್ ಹೇಗಿದೆ ಅಂತ ಹೇಳಿ. ವಾವ್, ಕಲರ್ ನೋಡಿ, ಹಾಗೆ ಥಿಕ್ನೆಸ್ ನೋಡಿ. ಇದು ಅನ್ನ ಥರ, ಇದು ಉದ್ದ ಅನ್ನ ನಾವು ಮಾಮೂಲಿ ಮಾಡ್ತೀವಲ್ಲ ಆ ರೀತಿ ಇರಬಾರ್ದು. ನೋಡಿ ಅಕ್ಕಿ ಹೊಡೆದೋದ್ರೆ ಇದು ನುಚ್ಚನ್ನ ನಾವು ಮಾಡಿದ್ರೆ ಯಾವ ರೀತಿ ಇರುತ್ತಲ್ಲ ಸೇಮ್ ಹಾಗೆ ಇದ್ದಾಗಲೇ ಬಿಸಿಬೇಳೆ ಬಾತು ಚೆಂದ ತಿನ್ನೋದಕ್ಕೆ. ಈಗ ನೋಡಿ ಕುದಿ ಬರೋಕ್ಕೆ ಶುರು ಆಯಿತು. ಜಾಸ್ತಿನೂ ಕುದಿ ಬರಬೇಕಂತ ಏನಿಲ್ಲ. ನಮ್ಮದು ಒಗ್ಗರಣೆ ಹಾಕಿದ ತಕ್ಷಣ ನೀವು ಆಫ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ. ನೋಡ್ಬೋದು ಬಿಸಿಬೇಳೆ ಬಾತ್ ಪ್ಲೇಟಿಗೆ ಹಾಕ್ಬಿಟ್ರಮ್ಮ, ರೆಡಿ ಇದೆ. ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಿಸಿಬೇಳೆ ಬಾತ್ ರೆಡಿ. ಬಿಸಿಬೇಳೆ ಬಾತ್ಗೆ ಬೂಂದಿ. ತಾನ್ಯಾ ಬಂದು ತಿನ್ನು, ಅವಳಿಗೊಬ್ರು ತಿನ್ನಿಸ್ಬೇಕು ಬೇರೆ. ಬೂಂದಿ ಮೇಲೆ ಯಾರ ಹೆಸರಿದೆ ನೋಡ್ತಾನ್ಯಾ? ಅಲ್ಲಿ ನೋಡಲ್ಲ ನೀನು. ಏನು ಓದೋದು ನೋಡಲ್ಲಿ ಯಾರ ಹೆಸರಿದೆ ಬೂಂದಿ ಮೇಲೆ? ಸಂಜಯ್. ಮಧ್ಯಾಹ್ನ ತನಕ ಊಟ ಕೇಳಬಾರ್ದು. ತಿನ್ನಬೇಕು ಮಧ್ಯಾಹ್ನ ತನಕ. ಯಾರು ಇವತ್ತು ಸಂಡೇ ಫುಲ್ ಶಾಪಿಂಗಲ್ಲಿರ್ತೀವಿ, ಬ್ಯುಸಿನಲ್ಲಿರ್ತೀವಿ. ನೋಡಿ ನೋಡಿ, ಆಹಾ, ಇವ್ರಿಗೆ ಬೂಂದಿ ಜಾಸ್ತಿ ಆಗ್ಬಿಡ್ತಂತೆ. ಇವಳಿಗೆ ತಿನ್ನೋಕೆ ಮುಂಚೆ ನೀರು ಬೇಕು ಇವಳಿಗೆ. ಹಾಂ, ಹೇಗಿದೆ?
ಇವ್ರು ತಿಂತಾ ಇದ್ದಾರೆ. ಇವ್ರಿಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಇದು ಬಿಸಿಬೇಳೆ ಭಾತ್ ಒಳಗಡೆ ಹೋದ್ಮೇಲೆ. ಓಕೆ ಫೈನ್. ಹೇಗಿದೆ ಹೇಳು. ಚೆನ್ನಾಗಿದೆಯಾ? ಓಕೆ ಓಕೆ. ತಾನ್ಯಾ ಟೇಸ್ಟ್ ಮಾಡ್ತಿದ್ದಾಳೆ ಈಗ. ತುಂಬ ಬಿಸಿ ಇರುತ್ತೆ, ಹಾಗಾಗಿ ಟೇಸ್ಟ್ ಅಷ್ಟು ಬೇಗನೂ ಗೊತ್ತೂ ಆಗಲ್ಲ. ಹ್ಯಾವಿಟ್ ಬಿಸಿ 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 ಇರುತ್ತೆ. ಹೇಗಿದೆ? ಇಷ್ಟೊತ್ತು ಬೇಕಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ? ನಾಚಿಕೆ ನೋಡು, ನಾಚಿಕೆ. ಓಕೆ ಫೈನ್. ನೋಡಿದ್ರಲ್ಲ, ಇವತ್ತು ಬಿಸಿಬೇಳೆ ಭಾತ್ ಎಷ್ಟು ಸಿಂಪಲ್ಲಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಅಂತ ಹೇಳಿ. ಹಾಂ ಏನ ಅಷ್ಟು ಸ್ಮೆಲ್ ಬರ್ತಾ ಇತ್ತು ನಾನು ಮಾಡುವಾಗ. ಘಮ. ಬೆಂಡೆಕಾಯಿ ಸಾರೆಲ್ಲ ಅದ್ರಲ್ಲ ಇದು ಟೊಮೆಟೊ ಮತ್ತೆ ಉಪ್ಪುಗೆ ಲವ್ ಬರುತ್ತೆ. ಆ್ಯಕ್ಚುಲಿ ನೆನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಅದು ವಾಯ್ಸ್ ಹೇಳ್ತಾ ಇರುವಾಗ ಇವಳು ಎಂಟರ್ ಆದ್ಲು. ಯಾವ್ದು ಗೊತ್ತಾ, ಇದು ಸಾಂಬಾರದು, ಟಿಫನ್ ಸಾಂಬಾರ್ದು. ಟೊಮೆಟೊ ಮೇಲೆ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಟೊಮೆಟೊಗೂ ಮತ್ತು ಉಪ್ಪಿಗೂ ಲವ್ ಜಾಸ್ತಿ ಅಂತ ಹೇಳಿ ಅದನ್ನು ಇವಾಗ ಹೇಳಿ ಕಾಮಿಡಿ ಮಾಡ್ತಿದ್ದಾಳೆ ಇವಳು. ಓಕೆ, ನಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.